ಅದೇ ಆ ಮಾಡೆಲ್ ಗಲಾಟೆ ನಡೀತಿದೆಯಲ್ಲ ಮಧ್ಯಪ್ರದೇಶದ್ದು ತ್ರಿಷಾ ಶರ್ಮಾ 10 ದಿನದಿಂದ ಅಜ್ಞಾತನಾಗಿದ್ದ ಅವನ ಪತಿ ಸಮರ್ಥ ಸಿಂಗ್ ಈಗ ಶರಣಾಗಿದ್ದಾನೆ. ಜಬಲ್ಪುರ್ ಕೋರ್ಟ್ಗೆ ಹೋಗಿದ್ದಾರೆ. ಬಟ್ ಆ್ಯಕ್ಚುಲಿ ಭೋಪಾಲ್ ಕೋರ್ಟ್ಗೆ ಹೋಗಬೇಕು ಅವನು. ಹೌದು, ಮೋಸ್ಟ್ಲಿ ಹೋಗ್ತಾನೆ, ಆ ಕಡೆ ಹೋಗಿ ಮಾಡ್ತಾನೆ. ಪೊಲೀಸರು ವಶಕ್ಕೆ ತೊಗೊಂಡಿದ್ದಾರೆ. ಅವರ ಅಮ್ಮ ಅಂದರೆ ಈಕೆ ಅತ್ತೆ ನ್ಯಾಯಮೂರ್ತಿ ಗಿರಿಬಾಲಾ ಸಿಂಗ್, ಆಕೆ ಈ ಹುಡುಗಿ ಸತ್ತ ಮೇಲೆ 1-2 ಜಡ್ಜ್ಗಳು, 1-4 ಪೊಲೀಸ್ ಆಫೀಸರ್ಗಳು, 1-4 ಇನ್ನೊಬ್ಬರು ಇನ್ಫ್ಲೂಯೆನ್ಸ್ ಮಾಡೋರು, ಇಂಥವ್ರಿಗೆಲ್ಲ ಫೋನ್ ಹಾಕಿದ್ದಾಳೆ ಮೇಡಮ್. ಅದನ್ನೆಲ್ಲ ನೋಡ್ಬಿಟ್ಟು ಆಕೆ ಇದ್ದಿದ್ದೊಂದು ಪೋಸ್ಟ್ ಯಾವುದೋ ಕನ್ಸ್ಯೂಮರ್ ಕೋರ್ಟ್ಗೆ ಅಲ್ಲ ಕನ್ಸ್ಯೂಮರ್ ಕಮಿಷನ್ಗೆ ಚೇರ್ಮನ್ ಏನೋ ಆಗಿದ್ದಂತ ಕಿತ್ತು ಬಿಸಾಕಿದ್ದಾರೆ ಸರ್ಕಾರದವರು. ಮತ್ತು ಆಕೆ ಜಾಮೀನನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಹೌದು, ಆಕೆಗೆ ಮತ್ತು ಪೊಲೀಸ್ನವರು ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ. 2ನೇ ಮರಣೋತ್ತರ ಪರೀಕ್ಷೆಗೆ ಹೈಕೋರ್ಟ್ ಅನುಮತಿಯನ್ನು ಕೂಡ ಕೊಟ್ಟಿದೆ. ನೋಡೋಣ. ಭಾಳ ಜನ ಅನ್ಕೋತಿರ್ಬೇಕು, ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಕೋತಾ ಇದ್ದೀವಿ ಇದಕ್ಕೆ ಅಂತ. ನಿಜ. ಈ ಕೇಸ್ಗಳೆಲ್ಲ ನಮಗೆ ನಾಳೆ ರೆಫರ್ಡು ಮತ್ತು ಒಂಥರ ಫಾಲೋ ಮಾಡೋ ಕೇಸ್ಗಳ ಥರ ಆಗುತ್ತೆ. ನಮ್ಮಲ್ಲಿ ಏನಾರು ಆದಾಗ ಆ ಕೇಸಲ್ಲಿ ಹಿಂಗಿತ್ತು, ನೀವು ಯಾಕೆ ಮಾಡಲಿಲ್ಲ, ಕತೆ ಕಾಯ್ತಾ ಇದ್ರಾ ಇಲ್ಲಿ ಅಂತ. ಕರೆಕ್ಟ್, ಅಷ್ಟೇ, ಇನ್ನೇನಿಲ್ಲ ಐಡಿಯಾ. ಎಸ್, ಚೀನಾದ ಕೊರೋನಾ ಬೇಡ ನಮ್ಮ ರಾಜ್ಯದಲ್ಲಿ ಆಗದ್ ಬೇಡ ಅಂದ ತಕ್ಷಣ ಆಗಲ್ವಾ? ಆಗತ್ತೆ. ಎಲ್ಲಿವರೆಗೆ ಅಯೋಗ್ಯರ ಥರ ಇರ್ತಾರೋ ಹೌದು, ಅಲ್ಲಿವರೆಗೂ ಆಗುತ್ತೆ. ಇನ್ನು ಕೊರೋನಾ ಬಳಿಕ ಆಫ್ರಿಕಾದ ಎಬೋಲಾ ವೈರಸ್ ವಿಶ್ವಾದ್ಯಂತ ಈಗ ಆತಂಕ ಸೃಷ್ಟಿ ಮಾಡಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಅಪರೂಪದ ಬಂಡಿ ಬುಗ್ಗಿಯೋ ಎಬೋಲಾ ವೈರಸ್ ವೇಗವಾಗಿ ಹರಡ್ತಾ ಇದೆ. 150ಕ್ಕೂ ಹೆಚ್ಚು ಬಲಿ ಪಡೆದಿದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ಈ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಎಲ್ಲ ರಾಜ್ಯಗಳಿಗೂ ಸೂಚನೆ ಕೊಟ್ಟಿದೆ. ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಬೆಂಗಳೂರಲ್ಲೊಂದು, ಮಂಗಳೂರಲ್ಲೊಂದು ಆಸ್ಪತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಆಮೇಲೆ ಪ್ರವಾಸಿಗರಿಗೆ ಕ್ವಾರಂಟೈನ್ ಸೆಂಟರ್, ಐಸೋಲೇಷನ್ ಸೆಂಟರ್, ಪ್ರಯಾಣಿಕರ ಟ್ರಾವೆಲ್ ಹಿಸ್ಟ್ರಿ ಎಲ್ಲನ ದಾಖಲು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಎಬೋಲಾ ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ. ಅನ್ಲೈಕ್ ಸಡನ್ಲಿ ಸ್ಪ್ರಿಂಗ್ ಆಗಿದ್ದ ಸಮ್ ಫಾರ್ಮ್ ಆಫ್ ಕರೋನಾ ಅಂತ ಬಂದಂಗೆ ಅಲ್ಲ. ಎಬೋಲಾ ಕರೋನಾನೂ ಹೊಸದಾಗಲಿಲ್ಲ, ಪ್ರಶ್ನೆ ಬೇರೆ. ಸೊ ಎಬೋಲಾ ಹೊಸದಲ್ಲ. ಅದು ಬಂದಿರೋ ರೀತಿ ಕಾಟ ಕೊಡ್ತಾ ಇದೆ. 1 ತಿಂಗಳಿನಿಂದ ಇದು DR ಕಾಂಗೋ ಅಂದರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ದೇಶದಲ್ಲಿ ಕಾಣಿಸ್ಕೊಂಡಿದ್ದು. 1 ತಿಂಗಳಿಂದ WHO ಅದೇನು ದೊಡ್ಡ ಎಪಿಡೆಮಿಕ್ ಆಗಲ್ಲ, ವರ್ಲ್ಡ್ ಎಪಿಡೆಮಿಕ್ ಆಗಲ್ಲ ಅಂತ ಬುರುಡೆ ಬಿಡ್ತಾ ಇದ್ದ WHO ಮನುಷ್ಯ. ಅವನೊಬ್ಬ ಬುರುಡೆ, ಬೇಸಿಕಲಿ ಬುರುಡೆ. ಕಾಸು ಕೊಡೋರ ಕೈಲಿ ಕಾಸು ಇಸ್ಕೊಂಬಿಟ್ಟು ಆಮೇಲೆ ಅವ್ರಿಗೆ ಚೂರಿ ಹಾಕ್ತಾರೆ ಪಾರ್ಟಿಗಳವರು. ಏನಿಯೋ ಹಾಳಾಗೋಗ್ಲಿ, ಏನಾರು ಮಾಡ್ಕೊಂಡೋಗ್ಲಿ. ಈಗ ಕೂತ್ಕೊಂಡು ಅದು ವರ್ಲ್ಡ್ ಎಪಿಡೆಮಿಕ್ ಆಗ್ತಾ ಇದೆ ಅಂತ ಹೇಳ್ತಿದ್ರು. 1 ತಿಂಗಳಿಂದನೇ ಹೇಳ್ಬೋದಾಗಿತ್ತು, ಇದನ್ನ ರೆಡಿ ಆಗ್ಬೋದಿತ್ತು ಎಲ್ಲರೂ. ಆ ಕೋವಿಡ್ ಅಲ್ಲೂ ಇದೇ ತರ ಆಯ್ತು. ಸೇಮ್ ಮಾಡಿದ್ರು. ಇವ್ರಿಗೆ ದೇಶದವ್ರು ದುಡ್ಡು ಕೊಡಬೇಕಂತೆ, ಇವರು ಪುಕ್ಕಟ್ಟೆ ಬಾಲ ಅಳ್ಳಾಡ್ಸ್ಕೊಂಡು ಓಡಾಡಕ್ಕೆ ಈ WHO ಅನ್ನೋರಿಗೆ. ಸರಿ, ಈಗ ಬಂದು ಕೂತಿದೆ. ಇಟ್ ಲುಕ್ಸ್ ಲೈಕ್ ಎ ಡೇಂಜರಸ್ ಥಿಂಗ್. ಅಂದರೆ ಗಾಬರಿ ಮಾಡ್ಕೊಳಕ್ಕಂತಲ್ಲ, ಇನ್ನು ನಮ್ಮ ಕಮ್ಯುನಿಟಿಗಳ ಒಳಕ್ಕೆಲ್ಲೂ ಬಂದಂಗಿಲ್ಲ, ಮತ್ತು ಕಾಂಟ್ಯಾಕ್ಟಲ್ಲಿ ಸ್ಪ್ರೆಡ್ ಆಗಿ ಒಳಕ್ಕೆ ಬಂದಿದೆ ಅನ್ನೋದಕ್ಕೂ ಯಾರೂ ಸಿಕ್ಕದಂಗಿಲ್ಲ. ನಮಗೆ ಇನ್ನೂ ಯಾರೂ ಸಿಕ್ಕಿಲ್ಲ. ನಮಗೆ ಯಾತಕ್ಕೂ ಎಚ್ಚರಿಕೆಯಿಂದ ಇರಬೇಕು. ಬಟ್ ನಮ್ಮ ವಿಮಾನ ನಿಲ್ದಾಣ ಪರ್ಟಿಕ್ಯುಲರ್ಲಿ DR ಕಾಂಗೋ ಅಂದರೆ ಕಾಂಗೋ ದೇಶ ಮತ್ತು ಆ ಭಾಗದಿಂದ ಬರ್ತಿರೋರನ್ನ ಟೆಸ್ಟ್ ಮಾಡ್ಕೋಬೇಕು. ಇಷ್ಟರ ಮೇಲೆ ನೋಡೋಣ ಏನಾಗುತ್ತೋ ಆಗೋದಾಗತ್ತೆ. ಓಕೆ, ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ವಿವಾದಿತ ಭೋಜಶಾಲಾ ಕಾಂಪ್ಲೆಕ್ಸನ್ನು ದೇಗುಲ ಅಂತ ಹೈಕೋರ್ಟ್ ತೀರ್ಪು ಕೊಟ್ಬಿಡ್ತು. ಇನ್ನು ಇವತ್ತು ಹಿಂದೂಗಳೆಲ್ಲ ಮಹಾಮಂಗಳಾರತಿ ನೆರವೇರಿಸಿಬಿಟ್ರು. ಈ ವೇಳೆ RAF, STF ಸೇರಿದಂತೆ 1800ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಭದ್ರತೆಗೆ. ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರೆಲ್ಲ ಗಸ್ತು ತಿರುಗಿದ್ರು. SP ಸಚಿನ್ ಶರ್ಮಾ ಅವರಂತೂ ಜೀಪ್ನಲ್ಲಿ ಅನೌನ್ಸ್ ಮಾಡ್ತಾ, ಯಾರಿಗಾದರೂ ತಾಕತ್ತಿದ್ರೆ ಕಾನೂನು ಪ್ರಶ್ನೆ ಮಾಡಿ, ಅದನ್ನು ಬಿಟ್ಟು ಹಿಂಸಾಚಾರಕ್ಕಿಳಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತೆಲ್ಲ ವಾರ್ನಿಂಗ್ ಕೊಟ್ಬಿಟ್ರು. ಇನ್ನು ಮುಸ್ಲಿಮರು ಮನೆಗಳಲ್ಲೇ ನಮಾಜ್ ಮಾಡ್ಕೊಂಡಿದ್ದಾರೆ, ಅವಕಾಶ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಎರಡೂ ಕಡೆ, ಹಿಂದೂಗಳು ಮತ್ತು ಮುಸ್ಲಿಮ್ ಎರಡೂ ಕಡೆಯಿಂದ ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಅಲ್ಲ, ಏರೋದು ಸರಿ, ಅವ್ರು ಏರಕ್ಕೆ ಹಕ್ಕಿರುತ್ತೆ, ಅವ್ರು ಹೋಗ್ಬೋದು, ಯಾರು ಬೇಕಾದ್ರೂ ಹೋಗಿ. ಸೇಮ್ ಸಚಿನ್ ಶಮಾ. ಎಸ್ ಸರ್. ಸಚಿನ್ ಶಮಾ ಅಂದರೆ ಹೆಣ್ಮಗಳ? ಇಲ್ಲ ಸರ್, ಗಂಡು ಮಕ್ಕಳು. SP. ಓಕೆ, ಅವ್ರು ಕೊಟ್ಟು ವಾರ್ನಿಂಗ್ ಏನು, ಯಾವನ್ಗಾದ್ರೂ ಬೇಕಿದ್ರೆ ಕೋರ್ಟ್ಗೆ ಹೋಗಿ ಸಂಸಾಚಾರ ಕೇಳಿದ್ರೆ ಕಾಲ್ ಕತ್ತರಿಸ್ತೀನಿ, ಬಲಿ ಹಾಕ್ಬಿಡ್ತೀನಿ ನಿಮ್ಮನ್ನ ಅಂತ. ಸೇಮ್ ಲಾಡ್ಲೆ ಮಶಾಕ್, ಸೇಮ್ ಪರಮೇಶ್ವರ್ ಸಾಹೇಬ್ರೆ. ಇಷ್ಟು ವರ್ಷದ ರಾಜಕೀಯ ಅನುಭವ ಇದ್ದವರು ಒಬ್ಬ SP ಹೇಳಿದ್ದು ನಿಮ್ಗೆ ಜ್ಞಾನಕ್ಕೆ ಬರಲಿಲ್ಲ ಅಂದರೆ ನಾನು ಏನು ಹೇಳಲಿ? ಕರೆಕ್ಟ್. ಸೇಮ್, ಯಾರು ಬೇಕಾದರೂ ಪ್ರಶ್ನೆ ಮಾಡಿ, ಯಾರು ಬೇಕಾದ್ರೂ ಅದಕ್ಕೆ ಸಂಬಂಧಿತ ಆದೇಶಗಳನ್ನು ತನ್ನಿ. ಬಟ್ ಹಿಂಸೆಗಿಳಿತೀನಿ, ಮಾತೆತ್ರ ಕಲ್ಲು ಹೊಡೆದು ಬಿಡ್ತೀನಿ, ಮಾತೆತ್ರ ಬೆಂಕಿ ಹಾಕ್ಬಿಡ್ತೀನಿ, ಮಾತೆತ್ರ ಇಟ್ಟಿಗೆ ಚಚ್ಚಿಬಿಡ್ತೀನಿ, ಮಾತೆತ್ರ ಗಾಡಿ ಬೆಂಕಿ ತುಳಿದು ಬಿಡ್ತೀನಿ
ಅಂತನ್ನೋ ರೌಡಿಗಳು ಪುಡಿ ರೌಡಿಗಳಿಗೆ ಸರ್ಕಾರ ಶರಣಾಗಿದೆಯಲ್ಲ ಇವತ್ತು. ನಿಮ್ಮನ್ನು ಏನಂತ ಕರೀಬೇಕು? ಹೇಡಿಗಳು ಅಂತ ಕರೀಬೇಕಾ ಅಥವಾ ವೀರರು ಅಂತ ಕರೀಬೇಕಾ? ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲೋ, ಇದೇನಾ ಕೊಟ್ಟ ಕುದುರೆ ಏರಿ ಮಾಡುವ ವೀರತನ? ಇದೇ ವೀರತನ. ಇದೆ. ಹೈ, ಆಲ್ ರೈಟ್. ಇನ್ನು ಛತ್ತೀಸ್ಗಢದಲ್ಲಿ ಒಬ್ಬ ಪಾದ್ರಿ ಮತ್ತು 200 ಜನ ಹಿಂದೂ ಧರ್ಮಕ್ಕೆ ವಾಪಸ್ ಬಂದಿದ್ದಾರೆ. ಬರಬಾರ್ದು, ಘರ್ ವಾಪಸಿ ಆಗಬಾರ್ದು. ನೋ, ಕಮ್ಯುನಲ್. ಸರ್ ಈ ಕಡೆಯಿಂದ ಆ ಕಡೆ ಅದು ಸೆಕ್ಯುಲರ್. ಸರ್ ಈ ಕಡೆಯಿಂದ ಆ ಕಡೆ ಕ್ರಿಶ್ಚಿಯನ್ ಕನ್ವರ್ಷನ್ನು, ಮುಸ್ಲಿಂ ಅದು ಸೆಕ್ಯುಲರ್. ಮಾತಾಡ್ಕೊಡ್ತೀವಿ ನೀವು. ಇದು ಬರಬಾರ್ದು. ಇದು ಧರ್ಮ ಕಮ್ಯುನಲ್. ನೀವು ಕಮ್ಯುನಲ್. ಪಾದ್ರಿನೂ ಸೇರಿ ಬಂದಿದ್ದಾರಂತೆ. ಅವ್ರ ಮೇಲೆ ಆರೋಪ ಇತ್ತಂತೆ ಧರ್ಮಾಂತರ ಚಟುವಟಿಕೆ ಮಾಡ್ತಿದ್ದಾರೆ ಅಂತ. ಬಟ್ ಈಗ ಅವರೇ ವಾಪಸ್ ಬಂದುಬಿಟ್ಟಿದ್ದಾರಂತೆ. ನನಗೆ ಯಾಕೋ ಡೌಟ್ ಇದೆ ಈ ಕೇಸು. ಏಕೆ ಸರ್? ಇದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಒಬ್ಬ ಪಾದ್ರಿಯನ್ನೇ ಧರ್ಮದ ಒಳಕ್ಕೆ ಬಿಟ್ಟು ಇಲ್ಲಿ ಒಳಗಡೆನಲ್ಲೇ ಈ ಇಲಿ ಥರ ಹೆಗಣ ಥರ ಬಿಲ ಕೊರೆಯತ್ತಾ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಯಾಕುವೆ ಆಗಿದೆಯಾ ಸರ್ ಆ ಥರ? ನಂಗೆ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಆಗಿದೆಯೋ ಬಿಟ್ಟಿದೆಯಾ ನನಗೇನು ಗೊತ್ತು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾಕುವೆ. ಎಸ್, ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಗದ್ದಲ ಮತ್ತೆ ಈಗ ಚೆಕ್ ಮಾಡ್ಕೊಳ್ಳಿ ಅಂತ ತಕ್ಷಣ ಇವ್ರು ಮಾಡ್ಬಿಡ್ತಾರೆ ಅನ್ಕೊಂಡಿಲ್ಲ. ಓಕೆ, ಹೇಳಿಕೆ ಪಾರ್ಟಿ ಇದೆಯಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಈ ಹೇಳಿಕೆ ಪಾರ್ಟಿ ಯಾವ್ದಾರು ಒಂದು ಅಲ್ಲಿ ಹೇಳಿ ಏನಾದ್ರು ಮಾಡತ್ವೇನೋ ಅಂತ ಒಂದು ಆಸೆ. ಓಕೆ, ಈ ಸರ್ತಿ ಏನಾದರೂ ಒಂದು ಡಿಸೈಡ್ ಮಾಡಿಕೊಂಡು ನಾವು ಮಂತ್ರಿ ಸ್ಥಾನ ಗಿಟ್ಟಿಸ್ಕೊತೀವಿ ಅಂತ 30-35 ಜನ ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಮಾಡು ಇಲ್ಲವೇ ಮಡಿ ಹೋರಾಟ ಗಟ್ಟಿ ನಿರ್ಧಾರ ಮಾಡಿದೀವಿ ಅಂತೆಲ್ಲ ಹೇಳಿದ್ದಾರೆ. ಯಾರು? ಬೇಳೂರು ಗೋಪಾಲಕೃಷ್ಣ. ಚೂರು ಕೇಳಿಸ್ಕೊಂಬಿಡೋಣ ಇರಪ್ಪ. ಮಾಡು ಇಲ್ಲವೇ ಮಡಿ. ನನಗೆ 2ನೇ ಪದ ಬಹಳ ಇಂಪಾರ್ಟೆಂಟ್. ಹೇಳಿಪ್ಪ. 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಲ್ಲ, ಹಂಗೆ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ 3 ವರ್ಷ ಆಗ್ತಾ ಬಂತು. ಆಯ್ತು, ಬೇಳೂರು ಗೋಪಾಲಕೃಷ್ಣಗೆ ನಾನು ಬರ್ಕೊಡ್ತೀನಿ, ಕೊಡಲ್ಲ, ಮಂತ್ರಿಗಿರಿ ಮಾಡಲ್ಲ. ಸೊ ಈಗ ಮಡಿ ಹೆಂಗೆ ಹೇಳಪ್ಪ? ಏನು ಯಮುನಾ ನದಿಗೆ ಬೀಳ್ತೀರಾ ಹಾಗಾದ್ರೆ? ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀರಾ? ಇಲ್ದಿರಿ ಈಗ ನೀವು ಬಿಟ್ರ ಮಾಡು ಇಲ್ಲವೇ ಮಡಿ ಅಂತ ಏನು ಇಲ್ಲ, ಸುಮ್ಮನೆ ಆಗ್ತಾರಷ್ಟೇ. ಏನಿದೆ ಮಾಡು, ಓಕೆ, ಹೋಗಿ. ಮಡಿ ಏನಪ್ಪ? ಓ ಮಡಿ ಇದಾ? ಅದೇ ಕೆಲವರು ಮಡಿ ಫಾಲೋ ಮಾಡ್ತಾರಲ್ರಿ. ಒದ್ದೆ ಬಟ್ಟೆಯಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡ್ಬೇಕು ಅಂತೆಲ್ಲ ಮಡಿ ಮಾಡಲ್ವೇನ್ರಿ? ಆ ಟೈಪ್ ಮಡಿ ಇರ್ಬೇಕು ಮೋಸ್ಟ್ಲಿ. ಆ ಮಡಿ ಅದಿರ್ಬೇಕು. ಮತ್ತೆ ಎಸ್, ಗೃಹಲಕ್ಷ್ಮಿ ಬಾಕಿ ಕಂತಿನ ಕುರಿತು JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅದೇ ಆ 2 ತಿಂಗಳದ್ದು ಕೊಡ್ಲಿಲ್ವಲ್ಲ, 5,000 ಕೋಟಿ ಲೆಕ್ಕನೇ ಕೊಡ್ಲಿಲ್ವಲ್ಲ, ಸದನದಲ್ಲೂ ಕೊಡಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದು ಕೊಡಿ, ಯಾಕೆ ಕೊಡ್ತಾ ಇಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ತೆರಿಗೆದಾರರು, ಮಕ್ಕಳು, ಹೆಣ್ಣುಮಕ್ಕಳು ಎಲ್ಲ ಕ್ಷಮಿಸಲ್ಲ ನಿಮ್ಮನ್ನ ಅಂತೆಲ್ಲ ಹೇಳಿದ್ದಾರೆ. ಗಳ ಹೆಸರಲ್ಲಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ಲೋಪಗಳಾಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂತ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತ ವಾಲ್ಮೀಕಿನಲ್ಲಿ ಆದಂತಹ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು ಸದನದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂತದ್ದು ಕೂಡ ನೋಡಿದ್ದೀರಿ. 10 ಕೋಟಿ